ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ನೆನ್ನೆ ನೈಟೇ ಅಮ್ಮ ಮನೆಗೆ ಬಂದ್ವಿ. ಬಿಕಾಸ್ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಇನ್ನು ಬೆಳಗ್ಗೆ ಎದ್ದು ಅಲ್ಲಿಂದ ಇಲ್ಲಿಗೆ ಬಂದು ಮತ್ತೆ ಹೋಗೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೈಟೇ ಬಂದಿದ್ವಾ. ಇವಾಗ ಎದ್ದು ರೆಡಿ ಆಗಿದ್ದೀವಿ ಎಲ್ಲರೂ. ನಾನು, ನನ್ನ ತಮ್ಮನ ಹೆಂಡತಿ, ನನ್ನ ತಮ್ಮ, ನಮ್ಮ ಹಸ್ಬೆಂಡು, ಮಕ್ಕಳೆಲ್ಲ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮುಳ್ಕಟ್ಟಮ್ಮನ ದೇವಸ್ಥಾನಕ್ಕೆ. ಭದ್ರಾವತಿಯಿಂದ ನಮ್ಮ ಮಾವರೆಲ್ಲ ಬರ್ತಾರೆ ವರ್ಷ. ಸೊ ಈ ವರ್ಷವೂ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀವಿ. ನೋಡೋಣ ಇವತ್ತಿನ ವ್ಲಾಗ್ ಹೇಗೋಗುತ್ತೆ ಅಂತ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದ್ರಲ್ಲ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಮತ್ತೆ ಫ್ಯಾಮಿಲಿ ಎಲ್ಲ ಸಿಗ್ತಾರೆ. ರಜಕ್ಕೆ ಊರಿಗೆ ಹೋಗೋಕ್ಕಾಗೇ ಇಲ್ಲ. ಸೊ ಅವರೇ ಎಲ್ಲ ಇಲ್ಲೇ ಸಿಗ್ತಾರೆ. ಚೆನ್ನಾಗಿರುತ್ತೆ ಫನ್ನಾಗಿ. ನೋಡೋಣ. ಬೆಳಗ್ಗೆನೇ ಎದ್ದು ಬೇಗ ರೆಡಿ ಆಗಿಬಿಟ್ಟು ಇವಾಗ ಆಲ್ಮೋಸ್ಟ್ 8 o'clock ಆಯಿತು. ಹೊರಟಿದ್ದೀವಿ. ಬೇಗ ಹೊರಟ್ರೆ ಅಲ್ಲೋಗಿ ರೀಚ್ ಆಗೋಕ್ಕಾಗತ್ತೆ ಆ್ಯಂಡ್ ವಾಪಸ್ ಬರೋಕ್ಕೂ ನಮಗೆ ಟೈಮ್ ಸಿಗುತ್ತೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗತ್ತೆ ಕೂಡ. ಸೊ ಹಾಗಾಗಿ ಬೇಗ ಎದ್ದು ರೆಡಿಯಾಗಿ ಇವಾಗ ಹೊರಟ್ವಿ. ನನ್ನ ತಮ್ಮನೇ ಕಾರ್ ಓಡಿಸ್ತೀನಿ ಅಂತ ಹೇಳ್ಬಿಟ್ಟು ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ. ಬುಜ್ಜಿ ಬೇಬಿ ಅಂತೂ ಒಂದು ಕಡೆ ಇರಲ್ಲ, ಮುಂದೆ ಮುಂದೆ ಅಂತ ಓಡಾಡ್ತಾ ಇರ್ತಾರೆ. ಸೊ ನಾವು ಕೂಡ ಎಂಜಾಯ್ ಮಾಡಿಕೊಂಡು ಹಾಡು ಕೇಳ್ಕೊಂಡು ಹೋಗ್ತಾ ಇದ್ವಿ. ಇನ್ನೇನು ಬೆಳಗ್ಗೆ ಟಿಫನ್ ಬೇರೆ ಮಾಡಿದ್ದಿಲ್ವ. ಸೊ ಹಾಗಾಗಿ ಕುಣಿಗಲ್ ಹತ್ರ ಒಂದು ಸ್ಟಾಪ್ ಹಾಕ್ಬಿಟ್ಟು ನಾವು ಟಿಫನ್ ತಿನ್ನೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಕುಣಿಗಲ್ ತಟ್ಟೆ ಇಡ್ಲಿ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ನಾವು ತುಂಬ ವರ್ಷದಿಂದ ಭದ್ರಾವತಿಗೆ ಹೋಗಬೇಕು ಅಂದ್ರೂ ಕೂಡ ಅಷ್ಟೇ ಇಲ್ಲೇ ತಿನ್ಕೊಂಡು ಹೋಗೋದು ನಿಲ್ಲಿಸ್ಬಿಟ್ಟು ಬೆಳಗ್ಗೆನೇ ಬರಬೇಕು. 11 o'clock ಆದಾದಮೇಲೆಲ್ಲ ಕ್ಲೋಸ್ ಆಗಿಬಿಟ್ಟಿರುತ್ತೆ, ಇರೋದೇ ಇಲ್ಲ. ತುಂಬ ಸಲ ಮಿಸ್ ಮಾಡ್ಕೊಂಡಿದ್ದೀವಿ. ಇವತ್ತು ಹೇಗೋ ನಮ್ಮ ಪುಣ್ಯ ಸಿಕ್ತು. ಸೊ ಹೋಗ್ತಾ ಇದ್ದಂಗೆ ಬಿಸಿ ಇಡ್ಲಿ ತಟ್ಟೆಗೆ ಹಾಕ್ತಾಯಿದ್ರು. ನಾವಂತೂ ಫುಲ್ ಖುಷಿ ಆದ್ವಿ. ನೋಡಿ ಎಷ್ಟು ಬೆಣ್ಣೆ ಮತ್ತು ಸಾಂಬಾರು, ಸಾಗು ಮತ್ತು ಚಟ್ನಿ ಎಲ್ಲ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಯಾರಾದರೂ ಇಲ್ಲಿ ತಿಂದಿದ್ದೀರಾ ಅಂತ ಹೇಳಿ. ಬಿಸಿ ಅದು ಮುಟ್ಟಕ್ಕೆ ಕೂಡ ಆಗ್ತಿದ್ದಿಲ್ಲ ನಮ್ಮ ಕೈಯಲ್ಲಿ, ಅಷ್ಟು ಬಿಸಿ ಇತ್ತು. ಬುಜ್ಜಿ ಬೇಬಿ ಹೇಳಿದ್ರೆ ಅರ್ಥನೇ ಮಾಡ್ಕೊತಾ ಇದ್ದಿಲ್ಲ. ಬಿಸಿ ಇದ್ದರೆ ನಂಗೆ ಬೇಗ ತಿನ್ನಿಸು ಅಂತ ಹಠ ಮಾಡ್ತಾ ಇದ್ದ. ಸರಿ ಅಂತ ಹೇಳಿ ಆರಿಸಿ ಅವನಿಗೂ ಕೂಡ ತಿನ್ನಿಸ್ತಾ ಇದ್ದೆ ನಾನು. ಹಸ್ಬೆಂಡು ಚಿರುಗೆ ತಿನ್ನಿಸ್ತಾ ಇದ್ರು. ಹೇಗೋ ಬೇಗ ಎಲ್ಲರೂ ತಿನ್ಕೊಂಡು. ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು. ಬಿಸಿ ಇತ್ತು, ತಿನ್ನೋಕ್ಕೆ ಆಗ್ತಾ ಇದ್ದಿಲ್ಲ ಬೇಗ. ಹಾಗಾಗಿ ಬೇಗ ತಿನ್ಕೊಂಡು ನಾವು ಕೂಡ ಮತ್ತೆ ನಮ್ಮ ಜರ್ನಿನೂ ಕೂಡ ಕಂಟಿನ್ಯೂ ಮಾಡಿದ್ವಿ. ಇವಾಗ ನಾವು ಹೋಗ್ತಾ ಇರೋದು ಮುಳ್ಕಟ್ಟಮ್ಮನ ದೇವಸ್ಥಾನಕ್ಕೆ. ನಮ್ಮ ಬೆಂಗಳೂರಿಂದ ಆಲ್ಮೋಸ್ಟ್ ಒಂದು 2 hours ಜರ್ನಿ ಆಗುತ್ತೆ. ನಾವು ಹೋಗೋಷ್ಟರಲ್ಲಿ 10 o'clock 10:50 ಆಗೋಯ್ತು. ಇದು ಕ್ರಾಸ್ ಮಾಡಿ ಹಿಂಗೆ ಹೋಗಬೇಕು. ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನ. ನಾವು ಆಲ್ಮೋಸ್ಟ್ ಒಂದು 5 to 6 yearsಯಿಂದ ಪ್ರತಿ ವರ್ಷವೂ ಮಿಸ್ ಮಾಡದೆ ಬರ್ತೀವಿ. ನಮ್ಮ ಮಾವರು ಪ್ರತಿ ವರ್ಷವೂ ಮಿಸ್ ಮಾಡದೆ ಅಲ್ಲಿ ಪೂಜೆ ಮಾಡ್ತಾರೆ. ಆ್ಯಂಡ್ ಹಾಗಾಗಿ ನಾವು ಕೂಡ ಪ್ರತಿ ವರ್ಷವೂ ಬರ್ತೀವಿ. ಹೋಗ್ತಾ ನೋಡ್ತಾ ಇರ್ಬೋದು, ಫುಲ್ಲು ತೆಂಗಿನ ತೋಟ. ಇಲ್ಲಿ ನಿಮಗೆ ಅಡುಗೆ ಮಾಡಿಕೊಂಡು ತಿನ್ನೋಕ್ಕೆ ಜಾಗ ಕೂಡ ಕೊಡ್ತಾರೆ. ಬಾಡಿಗೆಗೆಲ್ಲ ಸಿಗುತ್ತೆ. ಹಾಗೆ ಪಾತ್ರೆ ಸಾಮಾನು ಏನೇ ಬೇಕು ಅಂದರೂ ಕೂಡ ಅಷ್ಟೇ ಎಲ್ಲನೂ ಸಿಗುತ್ತೆ. ತುಂಬ ಮನೆಗಳೆಲ್ಲ ಇದೆ ಇಲ್ಲಿ, ಆ ಥರ ಬಾಡಿಗೆಗೆಲ್ಲ ಸಿಗೋ ಅಂಥದ್ದು. ಆ್ಯಂಡ್ ರೂಮ್ ಕೂಡ ಸಿಗತ್ತೆ ನಿಮಗೆ. ಸೊ ಫೈನಲಿ ನಾವು ಕೂಡ ದೇವಸ್ಥಾನಕ್ಕೆ ಬಂದ್ವಿ. ಆಲ್ರೆಡಿ ಎಲ್ಲ ಬಂದು ಅಡುಗೆ ಕೂಡ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರು. ನಾವೆಲ್ಲ ಹೋಗಿ ಮಕ್ಳ ಜೊತೆ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ವಾ. ನಮ್ಮ ಅತ್ತೆ ಮಗ ಬರ್ತಿದ್ದಂಗೆ ನಮ್ಮ ಬುಜ್ಜಿಗೆ ಐಸ್ ಕ್ರೀಮ್ ಥರದ್ದು ಬರುತ್ತಲ್ಲ, ನಾವು ಆವಾಗ ತಿಂತಾ ಇದ್ದಿದ್ದು ಅದನ್ನು ಕೊಟ್ಟ. ಅವರಂತೂ ಫುಲ್ ಖುಷಿಯಾಗಿ ಹೋಗ್ಬಿಟ್ರು. ಮಕ್ಳ ಜೊತೆನೇ ಚೆಂದ ಅಲ್ವಾ, ಎಲ್ಲರೂ ಸೇರಿಕೊಂಡು ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾಯಿದ್ವಿ. ನಾವು ಕೂಡ ಸ್ವಲ್ಪ ಹೊತ್ತು ಮಕ್ಳ ಜೊತೆ ಎಲ್ಲ ಮಾತಾಡಿಕೊಂಡು ಎಲ್ಲರೂ ನಮ್ಮ ಅತ್ತೆ, ನಮ್ಮ ದೊಡ್ಡಮ್ಮ, ನಮ್ಮ ಅಜ್ಜಿ ಎಲ್ಲರೂ ಬಂದಿದ್ದರೆ ಎಲ್ಲರ ಹತ್ರನೂ ಮಾತಾಡಿಸ್ತಾ ಇದ್ವಿ. ಅವರು ನಾನೇನಾದರೂ ಅವ್ರ ಮನೆ ಹತ್ರ ಹೋಗಿಬಿಟ್ರೆ ಫುಲ್ ಸಪೋರ್ಟು. ನನಗಿಂತ ಜಾಸ್ತಿ ಅತ್ತೆ ಯಾಕತ್ತೆ ವಿಡಿಯೋ ಎಲ್ಲ ಮಾಡಿಲ್ವಾ, ಯೂಟ್ಯೂಬ್ಗೆ ವಿಡಿಯೋ ಮಾಡ್ಕೊಳ್ಳಲ್ವಾ ಅಂತ ಹೇಳ್ಬಿಟ್ಟು ಅವರೇ ಮಾಡಿ ಕೊಡ್ತಾರೆ. ಪ್ರತಿ ಸಲ ಹೋದಾಗಲೂ ಇದಂತೂ ಮಿಸ್ಸೇ ಆಗಲ್ಲ. ಬಿಕಾಸ್ ನಮ್ಮ ಮಾವಂದರು ಮಕ್ಕಳು ಒಂದು 6 ಜನ ಇದ್ದಾರೆ. 4 ಜನ ಗಂಡು ಮಕ್ಕಳು, 2 ಹೆಣ್ಮಕ್ಳು. ಅವ್ರು 6 ಜನನೂ ಅದೇ, ಯಾಕತ್ತೆ ಇವತ್ತು ವೀಡಿಯೋನೇ ಮಾಡಿಲ್ಲ, ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರೇ ಮಾಡಿಕೊಡ್ತಾ ಇರ್ತಾರೆ ನಮಗೆ. ಸೊ ನೋಡಿ ವೀಡಿಯೋಸ್ ಎಲ್ಲ ಅವರೇ ಮಾಡಿದ್ದು. ಆ್ಯಂಡ್ ಸ್ವಲ್ಪ ಹೊತ್ತು ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು ಅವ್ರು ಆಲ್ರೆಡಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡು ಬಂದಿದ್ದರು. ಸರಿ ನಾವು ಕೂಡ ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ. ಒಳಗಡೆ ಫುಲ್ ರಶ್ ಆಗೋಗ್ಬಿಟ್ಟಿತ್ತು. ನಾವು ಒಳಗಡೆ ಎಲ್ಲ ಅಂದರೆ ಗರ್ಭಗುಡಿಗೆಲ್ಲ ಹೋಗಿ ದೇವ್ರ ದರ್ಶನ ಮಾಡೋಕ್ಕೆಲ್ಲ ಆಗಿಲ್ಲ. ಹೊರಗಡೆ ಗೇಟ್ ಇರುತ್ತೆ ಈ ಥರದ್ದೊಂದು, ಅಲ್ಲಿಂದ
ಹೊರಗಡೆಯಿಂದನೇ ನಿಂತ್ಕೊಂಡು ದರ್ಶನ ಎಲ್ಲ ಮಾಡಿಕೊಂಡು ಪ್ರದಕ್ಷಿಣೆ ಕೂಡ ಹಾಕ್ಕೊಂಡ್ವಿ. ಬಿಕಾಸ್ ತುಂಬ ರಶ್ ಇತ್ತು, ಒಳಗಡೆ ಎಲ್ಲ ಹೋಗೋಕ್ಕೆ ಒಂದು 2 ಅವರ್ಸ್ ಮೇಲೇ ಆಗತ್ತೆ. ಸೊ ಹಾಗಾಗಿ ಹೊರಗಡೆಯಿಂದನೇ ಕೈ ಮುಕ್ಕೊಂಡು ಬಂದ್ವಿ. ಹೊರಗಡೆ ಬಂದಮೇಲೆ ಗೋಪುರ ಎಲ್ಲ ಇರುತ್ತಲ್ಲ, ನನ್ನ ತಮ್ಮಂಗೆ ಫೋಟೋಸ್ ಎಲ್ಲ ತಕ್ಕೊಡು ಅಂತ ಹೇಳ್ಬಿಟ್ಟು ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ದೆ. ನಮ್ಮ ಅತ್ತೆ ಮಗ ನೋಡಿ ಫೋಟೋಶೂಟ್ ಮಾಡಿಸ್ಕೊತಾ ಇದ್ದಾರೆ ಇವರು ಅಂತ ಹೇಳ್ಬಿಟ್ಟು ರೇಗಿಸ್ತಾ ಇದ್ದ. ಆ್ಯಂಡ್ ಫೋಟೋಸ್ ಎಲ್ಲ ತಗೊಳ್ಳೋಷ್ಟರಲ್ಲಿ ನಮ್ಮ ಅಣ್ಣ ಕೂಡ ಬಂದ. ಇವರು ನಮ್ಮ ಫಸ್ಟ್ ದೊಡ್ಡಮ್ಮ ಇದ್ದಾರೆ, ಅವ್ರ ಮಗ. ಸೊ ಅವನು ನಮ್ಮ ಬುಜ್ಜಿ ಬೇಬಿ ಆ ಥರ ಎಲ್ಲ ಏನಿಲ್ಲ. ಅಂದರೆ ಏನು ಗೊತ್ತಾ, ಅವ್ನು ಯಾರಾದರೂ ಸಿಗಲಿ ಅವ್ರೆಲ್ಲರ ಹತ್ರನೂ ಮಾತಾಡಿಸ್ಕೊಂಡು ಇದ್ಬಿಡ್ತಾನೆ. ಗೊತ್ತಿರಬೇಕು, ಗೊತ್ತಿಲ್ಲದೆ ಇರೋರು ಆ ಥರ ಎಲ್ಲ ಏನೂ ಇಲ್ಲ. ಸೊ ನಮ್ಮ ಬುಜ್ಜಿ ಬೇಬಿ ಕಂಡ್ರೆ ಸ್ವಲ್ಪ ಎಲ್ಲರಿಗೂ ಸ್ವಲ್ಪ ಜಾಸ್ತಿ ಪ್ರೀತಿ. ಹಾಗಾಗಿ ಎಲ್ಲರೂ ಮಾತಾಡಿಸ್ತಾ ಇದ್ರು, ಅವನು ಕೂಡ ಎಲ್ಲರ ಹತ್ರನೂ ಮಾತಾಡ್ಕೊಂಡಿದ್ದ. ಕೋಲಿ 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 ಬುಜ್ಜಿ ಬುಜ್ಜಿಮ ಏನದು ಏನದು ಅವನು ತಗೊಂಡೋದ್ರೆ ನಿನಕಿನ್ನ ಅಪ್ಪ ಇದಾನಲ್ಲೊಬ್ಬ, ಅಲ್ಲಿ ಅಪ್ಪ ಒಬ್ಬ ಇದ್ದಾನೆ ಬ್ಯಾಟು. ನಮ್ಮ ಬುಜ್ಜಿ ಬೇಬಿ ಅಂತೂ ನಮ್ಮ ಅಣ್ಣನ ಜೊತೆ ಫುಲ್ ಫನ್ ಮಾಡ್ತಾ ಇದ್ದ. ಸೊ ದರ್ಶನ ಎಲ್ಲ ಮಾಡಿಕೊಂಡು ಮತ್ತೆ ನಾವು ವಾಪಸ್ಸು ಅಡುಗೆ ಎಲ್ಲ ಮಾಡ್ತಾಯಿದ್ರಲ್ಲ ಆ ಜಾಗಕ್ಕೆ ಬಂದ್ವಿ. ನಮ್ಮ ಮಾವರು ಈ ಥರದ್ದೊಂದು ರೂಮೆಲ್ಲ ಇರುತ್ತೆ ಅಂತ ಹೇಳಿದ್ನಲ್ಲ ಆವಾಗಲೇ. ಸೊ ಆ ಥರ ಹಾಲ್ ಥರ ಇರುತ್ತೆ, ಸ್ವಲ್ಪ ದೊಡ್ಡದಾಗೇ ಇರುತ್ತೆ. ಅದನ್ನು ಬಾಡಿಗೆಗೆ ತೊಗೊಂಡಿದ್ರು. ಅಲ್ಲೇ ಅಡುಗೆ ಎಲ್ಲ ಮಾಡೋಣ, ಶೆಕೆ ಬೇರೆ ಅಲ್ವಾ ಹೊರಗಡೆ ಹಾಗಾಗಿ ಅಂತ ಹೇಳಿಬಿಟ್ಟು. ಸೊ ಒಂದು ಕಡೆ ಅಡುಗೆ ಎಲ್ಲ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ರು. ನಾವು ಮಕ್ಕಳ ಜೊತೆ ಬಲೂನೆಲ್ಲ ಈಸ್ಕೊಟ್ಕೊಂಡು ಆಟ ಆಡ್ತಾಯಿದ್ವಿ. ಆ್ಯಂಡ್ ನಮ್ಮ ಅತ್ತೆದಿರು ಅಡುಗೆ ಎಲ್ಲ ಆಲ್ಮೋಸ್ಟ್ ಮಾಡಿಬಿಟ್ಟು ನಮ್ಮ ದೊಡ್ಡಮ್ಮ ನಮ್ಮ ಅತ್ತೆ ಎಲ್ಲ ಸೇರಿಕೊಂಡು ಮುದ್ದೆ ಕಟ್ತಾ ಇದ್ರು. ಅವ್ರ ಜೊತೆ ಫನ್ ಮಾಡ್ತಾ ಇದ್ದೆ ನಾನು. ಅವರು ಕೂಡ ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಾರೆ, ಪ್ರತಿ ಸಲಿನೂ ಅಷ್ಟೇ ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತೀವಿ ಅಂತ ಹೇಳಿಬಿಟ್ಟು. ಹಾಗೆ ನನ್ನನ್ನು ರೇಗಿಸ್ತಾ ಇದ್ರು, ನಂಗೆ ಮುದ್ದೆ ಮಾಡೋಕ್ಕೆಲ್ಲ ಬರಲ್ಲ, ಸುಮ್ಮನೆ ವೀಡಿಯೋ ಮಾಡೋಕ್ಕೋಸ್ಕರ ನೋಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು. ಸರಿ ಅಂತ ಹೇಳಿ ಮುದ್ದೆ ಎಲ್ಲ ಮಾಡಿ ಎತ್ತಿಟ್ಬಿಟ್ಟು ನಾವು ಕೂಡ ಮಕ್ಕಳ ಜೊತೆ ಆಟ ಆಡ್ಕೊಂಡಿದ್ವಿ. ನಮ್ಮ ಮಾವರೆಲ್ಲರೂ ಬಂದಿದ್ದರು. ಅಷ್ಟರಲ್ಲಿ ಅಡುಗೆ ಕೂಡ ಆಯಿತಾ, ನಾವೇ ಹೋಗಿ ಫಸ್ಟು ಪಂಕ್ತಿಯಲ್ಲಿ ಕುತ್ಕೊಂಡ್ಬಿಟ್ವಿ. ಬುಜ್ಜಿ ಬೇಬಿಗೆ ಆಲ್ರೆಡಿ ಊಟ ಮಾಡಿಸಿದ್ನ, ಚಿರುಗೆ ಊಟ ಮಾಡಿಸೋಣ ಅಂತ ಹೇಳ್ಬಿಟ್ಟು ನನ್ನ ಜೊತೆನೇ ಕೂರಿಸ್ಕೊಂಡಿದ್ದಕ್ಕೆ ಬುಜ್ಜಿ ಬೇಬಿ ನಾನು ತಿಂತೀನಿ ಅಂತ ಹೇಳ್ದ. ಸರಿ ಅಂತ ಹೇಳ್ಬಿಟ್ಟು ಅವ್ರನ್ನೂ ಕೂಡ ಕೂರಿಸ್ಕೊಂಡಿದ್ವಿ. ಆ್ಯಂಡ್ ಎಲ್ಲರೂ ಕುತ್ಕೊಂಡಿದ್ರು. ಎಲ್ಲರಿಗೂ ಊಟ ಎಲ್ಲ ಬಡಿಸ್ಬಿಟ್ಟು ನಾವು ಕೂಡ ಊಟ ಎಲ್ಲ ಮಾಡಿ, ಬುಜ್ಜಿ ಬೇಬಿ ಮಧ್ಯಾಹ್ನ ಬೇರೆ ಆಗೋಗ್ಬಿಟ್ಟಿತ್ತಲ್ಲ, ಅಳ್ತಾ ಇದ್ದ. ಹಾಗಾಗಿ ನಮ್ಮ ಮಾವ ಅವ್ರ ಕಾರಲ್ಲೇ AC ಎಲ್ಲ ಹಾಕಿ ಕೊಟ್ಟಿದ್ರು, ಹೋಗಿ ಅಲ್ಲಿ ಕೂರಿಸ್ಕೊಂಡು ಮಲಗಿಸ್ಬಿಡು ಅಂತ ಹೇಳಿ. ಅವನು ಬಂದಿದ್ದ ತಕ್ಷಣ ಸುಮ್ಮನೆ ಒಂದು 2-3 ಸಲ ತಟ್ಟದೆ ಅಷ್ಟೇ, ಹಂಗೆ ಮಲ್ಕೊಂಬಿಟ್ರು. ಸೊ ಇನ್ನು ಎದ್ದೋಗ್ಬಿಟ್ರೆ ಅಳ್ತಾನೆ ಅಂತ ಹೇಳ್ಬಿಟ್ಟು ಅಲ್ಲೇ ಕುತ್ಕೊಂಡಿದ್ದೆ. ನನ್ನ ಜೊತೆಗೆ ಒಬ್ಳಿಗೆ ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಮಕ್ಕಳು, ನನ್ನ ತಮ್ಮನ ಹೆಂಡತಿ ಎಲ್ಲರೂ ಬಂದು ಕುತ್ಕೊಂಡಿದ್ರ. ಸೊ ಎಲ್ಲರೂ ಮಾತುಕತೆ ಮಾಡಿಕೊಂಡು ಏನೇನಾಯಿತು, ಎಕ್ಸಾಮ್ಸ್ ಹೇಗೆ ಬರೆದ್ರಿ, ಯಾವಾಗ ಊರಿಗೆ ಬರ್ತೀರಾ, ನೀವು ಯಾವಾಗ ಬರ್ತೀರಾ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಕುತ್ಕೊಂಡಿದ್ವಿ. ನನಗಂತೂ ಬೋರೇ ಆಗಲ್ಲ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರೆ. ಎಷ್ಟೊಂದು ಸಲ ನಮ್ಮ ಅತ್ತೆದಿರೇ ಅಂತಾರೆ, ಯಾಕೆ ಇಷ್ಟು ಬೇಗ ಮದುವೆ ಆದೆ ನೀನು, ಮದುವೆ ಆಗಿದೆಯಾ ಅಂತಲೇ ಅನಿಸಲ್ಲ, ಮಕ್ಕಳ ಜೊತೆ ಆರಾಮಾಗಿ ಆಟ ಆಡ್ಕೊಂಡು ಇದ್ಬಿಡ್ತೀಯ ನೀನು ಮಕ್ಕಳು ಆಗಿ ಅಂತ ಹೇಳ್ಬಿಟ್ಟು. ನನಗೂ ಒಂದೊಂದು ಸಲ ಹಾಗೆ ಅನಿಸತ್ತೆ. ಅದಾದಮೇಲೆ ಟೈಮ್ ಬೇರೆ ಆಗೋಗಿತ್ತು. ಸರಿ ಇನ್ನೇನು ಹೊರಡೋಣ ಅಂತ ಹೇಳಿಬಿಟ್ಟು ಬುಜ್ಜಿ ಬೇಬಿನ ಎತ್ಕೊಂಡು ಹೋಗ್ತಾ ಇದ್ದೆ. ಅವನು ಕೂಡ ಅಷ್ಟರಲ್ಲಿ ಎದ್ಬಿಟ್ಟ. ಹಾಗೆ ಎಲ್ಲರೂ ಊಟ ಮಾಡಿದರು. ಎಲ್ಲರನ್ನೂ ಮಾತಾಡಿಸ್ಕೊಂಡು ಅವ್ರಿಗೂ ಕೂಡ ಎಲ್ಲರಿಗೂ ಹೇಳಿಬಿಟ್ಟು ಇವಾಗ ಇನ್ನೇನು ಓಡ್ತಾ ಇದ್ದೀವಿ. ಊರಿಗೆ ಹೋಗೋಕ್ಕೆ ಆಗಿಲ್ಲ ನನಗೆ ಭದ್ರಾವತಿಗೆ ಈ ಸಮ್ಮರ್ ಹಾಲಿಡೇಸಲ್ಲಿ. ತುಂಬ ಮಿಸ್ ಮಾಡ್ಕೊತೀನಿ. ನೆಕ್ಸ್ಟ್ ಟೈಮ್ ಆದರೂ ಹೋಗಬೇಕು ಅಂತ ಅಂದ್ಕೊತೀನಿ. ಬಟ್ ಎಲ್ಲರನ್ನೂ ಇಲ್ಲೇ ನೋಡಿದ್ದು ತುಂಬ ಖುಷಿ ಆಯಿತು. ಆ್ಯಂಡ್ ನಮ್ಮ 3 ಜನ ಅತ್ತೆದಿರು ಇಲ್ಲೇ ಇದ್ದರು, ನಮ್ಮ 3 ಜನ ಮಾವಂದರು ಇದ್ದರು, ನಮ್ಮ ಅಜ್ಜಿ ಮತ್ತು ನಮ್ಮ ದೊಡ್ಡಮ್ಮ ಎಲ್ಲರೂ ಇದ್ದರು, ಮಕ್ಕಳೆಲ್ಲ ಇದ್ರಲ್ಲ. ಸೊ ಎಲ್ಲರನ್ನೂ ಮಾತಾಡಿಸಿ ತುಂಬ ಖುಷಿ ಆಯಿತು. ಅದಾದಮೇಲೆ ನಾವು ಅಲ್ಲೇ ಸ್ವಲ್ಪ ಅಂಗಡಿಗಳೆಲ್ಲ ಇರುತ್ತಲ್ಲ, ಶಾಪಿಂಗ್ ಮಾಡೋಣ, ಮಕ್ಕಳಿಗೆ ಏನಾದರೂ ಆಟ ಸಾಮಾನು ಬೇಕು ಅಂತ ಆಟ ಮಾಡ್ತಾಯಿದ್ರು, ಅವ್ರಿಗೂ ತೊಗೊಳ್ಳೋಣ, ಅವ್ರ ಹೆಸರಲ್ಲಿ ನಾವು ಕೂಡ ಏನಾದರೂ ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಮಕ್ಕಳಿಗೆ ಆಟ ಸಾಮಾನೆಲ್ಲ ಕೊಡಿಸ್ತಾ ಇದ್ದ ನನ್ನ ತಮ್ಮ. ಆಮೇಲೆ ನಿಮಗೇನು ಬೇಕೋ ಅದನ್ನೆಲ್ಲ ತೊಗೊಳ್ಳಿ ಅಂತ ಹೇಳಿದ್ರು. ನಾನು ಎಲ್ಲೋದ್ರೂ ಇಲ್ಲ ಇಯರಿಂಗ್ಸು ಇಲ್ಲ ಬ್ಯಾಂಗಲ್ಸು ಅದೆರಡೇ ತೊಗೊಳ್ಳೋದು. ಇಲ್ಲೂ ಕೂಡ ಅಷ್ಟೇ, ಒಂದು ಇಯರಿಂಗ್ಸ್ ಇಷ್ಟ ಆಯಿತು, ಚೆನ್ನಾಗಿ ಕೂಡ ಇತ್ತು. ಹಾಗಾಗಿ ಅದನ್ನೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಇಯರಿಂಗ್ಸು, ಹಾಗೆ ಇಲ್ಲಿ ರೈನ್ ಡ್ರಾಪ್ ಬ್ಯಾಗಲ್ಸ್ ಎಲ್ಲ ಇವಾಗ ಫೇಮಸ್ ಅಲ್ವಾ, ಅದನ್ನು ಕೂಡ ಒಂದು ತೊಗೊಂಡೆ. ಸೊ ಎಲ್ಲನೂ ತೊಗೊಂಡು ಮಕ್ಕಳಿಗೂ ಕೂಡ ಆಟ ಸಾಮಾನೆಲ್ಲ ತೊಗೊಂಡು, ನಮ್ಮ ತಮ್ಮನ ಹೆಂಡತಿ ಕೂಡ ಅವಳಿಗೇನು ಬೇಕೋ ಅದನ್ನೆಲ್ಲ ತೊಗೊಂಡ್ರು. ಎಲ್ಲ ತೊಗೊಂಡು ಇನ್ನೇನು ಇವಾಗ ಇಲ್ಲಿಂದ ಕೂಡ ಓಡಬೇಕು. ಚೆನ್ನಾಗಿತ್ತು ಇವತ್ತಿನ ಡೇ ಅಂತೂ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಆಲ್ರೆಡಿ ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಎವಿ ಬಿಸಿಲು, ಎಷ್ಟು ಸೆಕೆ ಆಗ್ತಾ ಇತ್ತು ಅಂದರೆ ಫೇಸೆಲ್ಲ ರಬ್ ಮಾಡಿ 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 ಫೇಸೆಲ್ಲ ಫುಲ್ಲು ಉರಿಯೋಕ್ಕೆ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಹಾಗೆ ನಮ್ಮ ಹಸ್ಬೆಂಡಿಗೂ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿತ್ತು ಅಲ್ಲಿ ಬಿಸಿಲಲ್ಲಿ. ಅವರು ಕೂಡ ಫುಲ್ ಮಲ್ಕೊಂಬಿಟ್ಟಿದ್ರು. ನಾನು ಅದನ್ನೇ ಹೇಳ್ತಾ ಇದ್ದೆ. ಆ್ಯಂಡ್ ಬುಜ್ಜಿ ಬೇಬಿ ಅವ್ರ ಅತ್ತೆ ಜೊತೆ ಆರಾಮಾಗಿ ಆಟ ಆಡಿಕೊಂಡು ಮುಂದೆ ಕುತ್ಕೊಂಡ್ಬಿಟ್ಟಿದ್ದ.
ಸರಿ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ನಾವು ಕೂಡ ಸಂಜೆ ಆಗಿತ್ತು 5 o'clock ವಾಪಸ್ ಮನೆಗೆ ಬರೋಷ್ಟೊತ್ತಿಗೆ. ಅಮ್ಮ ಕೂಡ ಕೆಲಸದಿಂದ ಬಂದಿದ್ದರು, ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಅಮ್ಮ ಕೆಲಸದ ಮನೆಯಲ್ಲಿ ಅವರಿಗೆ ಹಲಸಿನ ಹಣ್ಣು ಕೊಟ್ಟಿದ್ರಂತೆ, ಅದನ್ನು ಕೂಡ ಕೊಟ್ಟಿದ್ದರು. ತಿನ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೆ ನಾನು, ಬಿಕಾಸ್ ನನಗೆ ಹಲಸಿನ ಹಣ್ಣು ಅಂದರೆ ಅಷ್ಟು ಇಷ್ಟ. ಫಸ್ಟ್ ಈ ವರ್ಷದ ಹಲಸಿನ ಹಣ್ಣು ಬೇರೆ, ಹಾಗಾಗಿ ಚೆನ್ನಾಗಿ ಕುತ್ಕೊಂಡು ತಿಂತಾ ಇದ್ನ. ಸರಿ ಹೊರಡೋಣ ಅಂತ ಅನ್ನೋಷ್ಟರಲ್ಲಿ ನಮ್ಮ ಚಿರು ನಾನು ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಬಟ್ ಅವ್ನು ಹಂಗಂತಾನೆ ಆಮೇಲೆ ನೈಟ್ ಆದರೆ ಅಮ್ಮ ಬೇಕು ಅಪ್ಪ ಬೇಕು ಅಂತ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಅಂತ ನಮಗೆ ಭಯ ಆಗೋಗಿತ್ತು. ಹಾಗೆ ಅಮ್ಮ ಕೂಡ ಕೆಲ್ಸಕ್ಕೆ ಹೋಗ್ತಾರಲ್ಲ, ನೋಡ್ಕೊಳಕ್ಕೆ ಯಾರೂ ಇರಲ್ಲ. ತಮ್ಮನೂ ಕೆಲ್ಸಕ್ಕೆ ಹೋಗ್ಬಿಡ್ತಾನೆ, ಹಾಗೆ ನನ್ನ ತಮ್ಮನ ಹೆಂಡ್ತಿನೂ ಕಾಲೇಜಿಗೆ ಹೋಗ್ಬಿಡ್ತಾಳೆ, ಅದೊಂದು ಭಯ ಆಗ್ತಾಯಿತ್ತು. ಸೊ ಹೇಗೋ ಸಮಾಧಾನ ಮಾಡಿ ಕರ್ಕೊಂಡು ಬಂದು ಕಾರಲ್ಲಿ ಕೂಡಿಸ್ದೆ, ಆದರೂ ಅಳ್ತಾಯಿದ್ರು. ಹಾಗಾಗಿ ಅಮ್ಮ ಅಳ್ಬೇಡ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಾಯಿದ್ರು. ಸರಿ ಅಂಥೇಳಿ ಎಲ್ಲರಿಗೂ ಬಾಯ್ ಮಾಡಿಬಿಟ್ಟು ಇವಾಗ ಹೊರಟ್ವಿ ನಾವು ನಮ್ಮ ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು. ಸೊ ಸ್ವಲ್ಪ ದೂರ ಹೋಗ್ತಾ ಇದ್ದಷ್ಟೊತ್ತಿಗೆ ಲೈಟಾಗೆ ಮಳೆ ಬರೋಕ್ಕೆ ಕೂಡ ಸ್ಟಾರ್ಟ್ ಆಯಿತು. ಸುಮ್ಮನೆ ಒಂದು 2 ಹನಿ ಬೀಳತ್ತೆ ಬಿಡು ಅಂತ ಹೇಳಿ ಅನ್ಕೊತಾ ಇದ್ದೆ, ಬಿಕಾಸ್ ಜೋರಾಗಿ ಗಾಳಿ ಬೇರೆ ಬೀಸ್ತಾ ಇತ್ತು. ಹಾಗಾಗಿ ಮುಂದೆ ಹೋಗ್ತಾ ನೋಡಿದ್ರೆ ಫುಲ್ಲು ಜೋರು ಮಳೆ ಸ್ಟಾರ್ಟ್ ಆಯಿತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಈ ವರ್ಷದ ಮೊದಲೇ ಮಳೆ ಅನಿಸುತ್ತೆ ಇದು ನನಗೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಟಪ 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 ಮಕ್ಕದ ಮೇಲೆ ಬೀಳ್ತಾ ಇದ್ರೆ ನಾನಂತೂ ಫುಲ್ ಎಂಜಾಯ್ ಮಾಡ್ತಾಯಿದ್ದೆ. ನನ್ನ ಜೊತೆ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾಯಿದ್ರು ಆ ಮಳೆಗೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ರೋಡ್ ಪೂರ್ತಿ ನೆನ್ಕೊಂಡೇ ಹೋದ್ವಿ ನಾವು. ಬಿಕಾಸ್ ಮಣ್ಣಿಗೆ ಆ ಮಳೆ ಬಂದಾಗ ಮಣ್ಣದೊಂದು ಸ್ಮೆಲ್ ಬರುತ್ತೆ, ಅದಂತೂ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಆ ಸ್ಮೆಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಯಾರಿಗಾದ್ರೂ ನೆನಪಿದ್ರೆ ಕಮೆಂಟ್ ಮಾಡಿ. ನನ್ನ ಜೊತೆ ಬುಜ್ಜಿ ಬೇಬಿ ಕೂಡ ಮಳೆನ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಸಖತ್ತಾಗಿತ್ತು. ಹಸ್ಬೆಂಡ್ನ ರಿಕ್ವೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ನಿಲ್ಲಿಸ್ಬಿಟ್ಟು ಗಾಡಿನ ಮಳೆನ ಎಂಜಾಯ್ ಮಾಡಿಕೊಂಡು ಮತ್ತೆ ಮನೆ ಕಡೆ ಹೊರಟ್ವಿ. ಇವತ್ತಿನ ಡೇ ಅಂತೂ ತುಂಬ ಚೆನ್ನಾಗಿತ್ತು. ತುಂಬ ದಿನ ಆದಮೇಲೆ ಫ್ಯಾಮಿಲಿನೆಲ್ಲ ನೋಡಿ ಅವ್ರ ಜೊತೆ ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿದ್ದಂತೂ ನನಗಂತೂ ತುಂಬ ಖುಷಿ ಆಯಿತು. ಆ್ಯಂಡ್ ಈ ವಿಡಿಯೋನ ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೇನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಇದೇ ಥರ ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹಾಗೆ ಸಪೋರ್ಟ್ ಮಾಡ್ತಿರೋರ್ಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಟೇಕ್ ಕೇರ್. ಬಾಯ್ ಬಾಯ್.